ಪ್ರೀತಿಯ ವಿದ್ಯಾರ್ಥಿಗಳಿಗೆ ಸ್ಟೆಪ್ 3 ಭಾಗ 3ಕ್ಕೆ ಸ್ವಾಗತ. ಭಾಗ 3ರಲ್ಲಿ ನಿಮಗೆ ಈಗಾಗಲೇ ನಾವು ಇಲ್ಲಿ ತೋರಿಸ್ತಾ ಇದ್ದೀವಿ, ಎಡಭಾಗದಲ್ಲಿ ಪ್ರಾಬ್ಲಮ್ ಫಿಗರ್ ಅನ್ನೋದು ಇದೆ, ಬಲಭಾಗದಲ್ಲಿ ಆನ್ಸರ್ ಫಿಗರ್ಸ್ ಅನ್ನೋದಿದೆ. ಅಂದರೆ ಭಾಗ 1 ಭಾಗ 2 ಒಂದು ರೀತಿಯಾದಂತಹ ಪ್ರಶ್ನೆಗಳಾಗಿದ್ದರೆ ಭಾಗ 3 ಮತ್ತೊಂದು ರೀತಿಯಾದಂಥ ಪ್ರಶ್ನೆ ಆಗುತ್ತೆ. ಸೊ ಈಗಾಗಲೇ ನಾನು ಆಗಲೇ ನಿಮಗೆ ವಾಟ್ಸಪ್ಪಲ್ಲಿ ಒಂದು ಮೆಸೇಜನ್ನು ಕೊಟ್ಟಿದ್ದೆ, ಇವುಗಳನ್ನೆಲ್ಲ ಡ್ರಾ ಮಾಡಬೇಕು. ಯಾಕೆ ಫಿಗರ್ಸ್ಗಳನ್ನು ಡ್ರಾ ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿರ್ತಕ್ಕಂತಹ ಮೈನರ್ ಡಿಫ್ರೆನ್ಷಿಯೇಷನ್ ಏನಿದೆ ಅನ್ನೋದು ಗೊತ್ತಾಗುತ್ತೆ ಡ್ರಾ ಮಾಡ್ತಾ ಇದ್ರೆ. ಸೊ ಇಲ್ಲಿ ಪ್ರಶ್ನೆ ಸಂಖ್ಯೆ 11, ಇಲ್ಲಿ ಇರ್ತಕ್ಕಂತಹ ಈ ಸರ್ಕಲನ್ನು ಒಳಗಡೆ ಇರ್ತಕ್ಕಂಥ ಈ ಫಿಗರ್ಸ್ಗಳನ್ನು ನೋಡಿ, 1 2 3 ಫಿಗರ್ಸ್ ಇದೆ. ಅಂದರೆ ಇನ್ನೊಂದು ಫಿಗರ್, ಇಂಥದ್ದೇ ಫಿಗರ್ ಇಲ್ಲಿ ಬರಬೇಕು. ಅದೇ ರೀತಿಯಾಗಿ ಎರಡೂ ಸರ್ಕಲ್ಗಳು ಕಂಪ್ಲೀಷನ್ ಆಗಬೇಕು. ಈ ಕಂಪ್ಲೀಷನನ್ನು ಮಾಡ್ತಕ್ಕಂಥ ಫಿಗರ್ ಯಾವುದರಲ್ಲಿ ಇದೆ ಅನ್ನೋದನ್ನು ನೋಡಬೇಕು. ನಾವು ಉದಾಹರಣೆಗೆ ಚಿತ್ರ 4 ನೋಡಿದರೆ ಸರ್ಕಲ್ ಈ ರೀತಿ ಇರೋದ್ರಿಂದ ಕೆಳಗಿನಿಂದ ಕಂಪ್ಲೀಷನ್ ಆಗೋದಿಲ್ಲ ಈ ಚಿತ್ರದಲ್ಲಿ. ಅದೇ ರೀತಿಯಾಗಿ ಈ ಚಿತ್ರದಲ್ಲೂ ಕೂಡ ಮೇಲ್ಗಡೆಯಿಂದ ಇರೋದ್ರಿಂದ ಈ ರೀತಿ ಪೋರ್ಷನ್ ಆಗುತ್ತೆ, ಅದು ಸರ್ಕಲ್ ಕಂಪ್ಲೀಷನ್ ಆಗೋದಿಲ್ಲ. ಸೊ ಹಾಗಾಗಿ 3rd one ಇಸ್ ದ ರಾಂಗ್ ಆನ್ಸರ್, 4th one ಇಸ್ ದ ರಾಂಗ್ ಆನ್ಸರ್. ಹಾಗಾದರೆ ನಾವೀಗ ಫಸ್ಟ್ ಒನನ್ನು ನೋಡೋಣ. ಫಸ್ಟ್ ಒನನ್ನು ನೋಡ್ತಾ ಹೋದರೆ ಆಪ್ಷನ್ ನಂಬರ್ 2ರಲ್ಲಿ ಈ ರೀತಿಯಾಗಿ ನೋಡಿ, ಸರ್ಫೇಸಿಂಗು ಇಲ್ಲಿ ಹೊರಭಾಗದಲ್ಲಿದೆ, ಇದು ಕೂಡ ಹೊರಭಾಗದಲ್ಲಿದೆ, ಇದು ಕೂಡ ಹೊರಭಾಗದಲ್ಲಿದೆ. ಹಾಗಾಗಿ ಹೊರಭಾಗದಲ್ಲಿರ್ತಕ್ಕಂಥ ಈ ಆಪ್ಷನ್ನ ಈ ತೂಗುಗುಂಡನ್ನು ಆಯ್ಕೆ ಮಾಡಿಕೊಂಡ್ರೆ ಆ ನಂತರದಲ್ಲಿ ಈ ಸರ್ಕಲ್ಗಳನ್ನು ಆಯ್ಕೆ ಮಾಡಿ ಇಲ್ಲಿಗೆ ತಂದು ಅಟ್ಯಾಚ್ ಮಾಡೋದ್ರಿಂದ ಆನ್ಸರ್ ನಂಬರ್ 2nd ಇಸ್ ದ ರೈಟ್ ಆಗುತ್ತೆ, 2nd ಅನ್ನು ರೈಟ್ ಆನ್ಸರ್ ಆಗುತ್ತೆ. ಹಾಗಾದರೆ ಆಪ್ಷನ್ ನಂಬರ್ 1 ಯಾಕೆ ಸರಿ ಇಲ್ಲ ಅಂತ ಹೇಳಿದರೆ, ಇಲ್ಲಿ ಇರ್ತಕ್ಕಂತಹ ಈ ತೂಗುಗುಂಡು ಸರಿಯಾಗಿದೆ, ಆದರೆ ಇಲ್ಲಿರ್ತಕ್ಕಂತಹ ಗೆರೆಗಳು ಈ ರೀತಿಯಾಗಿ ಇಲ್ಲಿ 3 ಗೆರೆಗಳು ಯಾವ ರೀತಿ ಇದೆಯಲ್ಲ ಹೊರಭಾಗದಲ್ಲಿ, ಆ ರೀತಿ ಹೊರಭಾಗದಲ್ಲಿ ಇಲ್ಲ, ಒಳಭಾಗದಲ್ಲಿ ಇರೋದ್ರಿಂದ ಆಪ್ಷನ್ ನಂಬರ್ 1 ಕೂಡ ರಾಂಗ್ ಆಗುತ್ತೆ. ಪ್ರಶ್ನೆ ಸಂಖ್ಯೆ 12, ಪ್ರಶ್ನೆ ಸಂಖ್ಯೆ 12 ಕೂಡ ಸೂಕ್ಷ್ಮವಾಗಿ ನೋಡಬೇಕಾಗುತ್ತೆ. ಇಲ್ಲಿ ಯಾವ ರೀತಿಯಾಗಿ ಈ 3 ಚಿತ್ರಗಳು ನೋಡಿ, ಉದಾಹರಣೆಗೆ ಈ ಮೇಲ್ಭಾಗದ ಚಿತ್ರ ಯಾವ ರೀತಿ ಇದೆಯೋ ಈ ಗೆರೆಗಳು ಸಹ, ಈ ಅರ್ಧ ಗೆರೆಗಳು ಸಹ, ಇಲ್ಲಿ ಅರ್ಧ ಗೆರೆ ಹೇಗೆ ಔಟ್ ಆಗಿದೆ, ಇಲ್ಲಿ ಅರ್ಧ ಗೆರೆ ಯಾವ ರೀತಿ ಔಟ್ ಆಗಿದೆ, ಅದೇ ರೀತಿಯಲ್ಲಿ ಈ ಗೆರೆ ಇಲ್ಲಿ ಬರಬೇಕು, ಈ ಗೆರೆ ಇಲ್ಲಿ ಬರಬೇಕು, ಈ ಚಿತ್ರ ಸಂಪೂರ್ಣವಾಗಿ ಚಿತ್ರ ಇಲ್ಲಿಗೆ ಬರಬೇಕಾಗಿರುತ್ತೆ. ಆಪ್ಷನ್ ನಂಬರ್ 3rd one ರೈಟ್ ಆಗಿರೋದ್ರಿಂದ 3rd one ರೈಟ್ ಆಗಿರುತ್ತೆ. ಆದರೆ 2nd one ಯಾಕೆ ಸರಿ ಅಲ್ಲ ಅನ್ನೋದನ್ನು ನೋಡ್ತಾ ಹೋದರೆ, ಈ ಗೆರೆ ಮತ್ತು ಈ ಗೆರೆಗಳನ್ನು ತಂದು ಜಾಯಿಂಟ್ ಮಾಡಿದರೆ ಈ ಗೆರೆ ಇಲ್ಲಿಗೆ ಬಂದು ಟಚ್ ಆಗೋದಿಲ್ಲ. ಹಾಗಾಗಿ 2nd one, 1st one, 4th one ಆನ್ಸರ್ ರಾಂಗ್ ಆಗಿರುತ್ತೆ. ಪ್ರಶ್ನೆ ಸಂಖ್ಯೆ 13, ಈಗಾಗಲೇ ನೀವು ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ, ನಿಮಗೆ ಗೊತ್ತಾಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಈ ಮೇಲ್ಭಾಗ ಫಿಗರ್ಸ್ ಆಗಿರ್ಬೋದು ಅಥವಾ ಕೆಳಗಿನ ಭಾಗ ಫಿಗರ್ಸ್ ಆಗಿರ್ಬೋದು. ಇಲ್ಲಿ ಕೆಳಗಿನ ಭಾಗ ಕಂಪ್ಲೀಟ್ ಆಗಿದೆ, ಮೇಲ್ಗಡೆ ಭಾಗದಲ್ಲಿ ಒಂದು ಬಾಕ್ಸ್ ಖಾಲಿ ಇದೆ. ಸೊ ಈ ಖಾಲಿ ಇರೋ ಬಾಕ್ಸ್ನಲ್ಲಿ ಜಾಗದಲ್ಲಿ ನೋಡಿ, ಇಲ್ಲಿ 0 ಇದೆ, ಇಲ್ಲಿ 0 ಬರಬೇಕು, ಇಲ್ಲಿ ಇಂಟು ಇದೆ, ಇಲ್ಲಿ ಇಂಟು ಬರಬೇಕಾಗಿದ್ದು ಬಂದಿದೆ, ಇಲ್ಲಿ ಇಂಟು ಇದೆ, ಇಲ್ಲಿ 0 ಇದೆ, ಇಲ್ಲಿ ಇಂಟು ಇದೆ, ಇಲ್ಲಿ 0 ಬರಬೇಕು. ಹಾಗಾದರೆ ಇಲ್ಲಿ 0 ಬರಬೇಕು, ಇಲ್ಲಿನೂ ಕೂಡ 0 ಬರಬೇಕು. ಆ ಆಪ್ಷನ್ ಇರ್ತಕ್ಕಂಥದ್ದು 2nd one. ಹಾಗಾಗಿ 2nd one ಇಸ್ ದ ರೈಟ್ ಆನ್ಸರ್. ಪ್ರಶ್ನೆ ಸಂಖ್ಯೆ 14, ಪ್ರಶ್ನೆ ಸಂಖ್ಯೆ 14 ಕೂಡ ಸಾಕಷ್ಟು ಅಬ್ಸರ್ವೇಷನ್ ಮಾಡಿ ನೋಡಬೇಕಾಗುತ್ತೆ. ಯಾರು ಏನು ಭಯಪಡೋ ಅವಶ್ಯಕತೆ ಇಲ್ಲ. ನಾವು ಸುಮಾರು 50,000 ಪ್ರಶ್ನೆಗಳನ್ನು ಪ್ರಾಕ್ಟೀಸ್ ಮಾಡೋರಿದ್ದೀವಿ, ಇವತ್ತಿನಿಂದ ಪ್ರಾರಂಭ ಮಾಡಿದ್ದೇವೆ. ಸೊ ಒಂದೊಂದನ್ನೇ ನಿಧಾನವಾಗಿ ಕಲಿಬೇಕಾಗಿರುತ್ತೆ. ಇಲ್ಲಿನೂ ಕೂಡ ಅಷ್ಟೇ, ಈ ಮೇಲ್ಭಾಗ ಸಂಪೂರ್ಣವಾಗಿ ಕಂಪ್ಲೀಷನ್ ಇದೆ ಇಲ್ಲಿಂದ ಈಚೆ ಭಾಗದಲ್ಲಿ. ಹಾಗಾದರೆ ಇಲ್ಲಿ ಯಾವ ರೀತಿ ಕಂಪ್ಲೀಷನ್ ಇದೆ, ಇಲ್ಲಿ 0, ಇಲ್ಲಿ 0, ಇಲ್ಲಿ ಡಾಟ್, ಇಲ್ಲಿ ಡಾಟ್, ಇಲ್ಲಿ 0, ಇಲ್ಲಿ 0, ಇಲ್ಲಿ ಡಾಟ್, ಇಲ್ಲಿ 0 ಬರಬೇಕು, ಇಲ್ಲಿ ಡಾಟ್ ಬರಬೇಕು. ಲೈನು ಈ ಸಂಪೂರ್ಣವಾಗಿ ಈ ರೀತಿ ಅಟ್ಯಾಚ್ಮೆಂಟ್ ಆಗಿರಬೇಕು. ಆ ರೀತಿ ಅಟ್ಯಾಚ್ಮೆಂಟ್ ಆಗಿ ಆ ರೀತಿ 0 ಮತ್ತು ಡಾಟ್ ಇರ್ತಕ್ಕಂಥ ಆಪ್ಷನ್ ಇಲ್ಲಿ ಯಾವುದು ಅಂತ ಹೇಳಿದ್ರೆ ಆಪ್ಷನ್ ನಂಬರ್ 1 ಇಸ್ ದ ರೈಟ್ ಆನ್ಸರ್. ಪ್ರಶ್ನೆ ಸಂಖ್ಯೆ 15 ಕೂಡ ಅಷ್ಟೇ, ನಾವು ಬಹಳ ನೀಟಾಗಿ ಅಬ್ಸರ್ವೇಷನ್ ಮಾಡಬೇಕಾಗಿರುತ್ತೆ. ಮೇಲ್ಭಾಗದ ಅಂದರೆ ಈ ಪೋರ್ಷನ್ ಹೀಗೆ ಮೇಲ್ಗಡೆ ಈ ಪೋರ್ಷನ್ ಯಾವ ರೀತಿಯಾಗಿ 50% ಕಂಪ್ಲೀಷನ್ ಆಗಿದೆಯೋ ಕೆಳಗಿನ ಪರ್ಸೆಂಟು ಕೂಡ 50% ಆಗಬೇಕು, ಟೋಟಲ್ ಫಿಗರ್ 100% ಆಗಬೇಕು ಅಂತ ಹೇಳಿದರೆ ಇಲ್ಲಿ ನಾವು ಆಪ್ಷನ್ ನಂಬರ್ 4 ನೋಡ್ತಾ ಹೋದರೆ, ಸೊ ಇಲ್ಲಿ ನಾವು ಡ್ರಾಂಗ್ ಮಾಡಿದ್ದೀವಿ. ಇಲ್ಲಿ ಆಪ್ಷನ್ ನಂಬರ್ 4th one ಯಾಕೆ ರೈಟ್ ಆನ್ಸರ್ ಆಗುತ್ತೆ ಅಂದರೆ, ಇಲ್ಲಿ ನೋಡಿ ಅಬ್ಸರ್ವೇಷನ್ ಮಾಡಿ, ಈ ಫಿಗರನ್ನು ತೆಗೆದುಕೊಂಡು ಹೋಗಿ ಇಲ್ಲಿ ಈ ರೀತಿ ಇಟ್ಟಾಗ ನೋಡಿ, ಈ ಭಾಗ ಸಂಪೂರ್ಣ ಕಂಪ್ಲೀಷನ್ ಇದೆ, ಈ ಭಾಗ ಸಂಪೂರ್ಣ ಕಂಪ್ಲೀಷನ್ ಇದೆ. ನೆಕ್ಸ್ಟ್ ವಿಡಿಯೋಗಳನ್ನು ಕೊಡುವಾಗ ಈ ಸ್ಟೆಪ್ಗಳನ್ನು ಮತ್ತಷ್ಟು ಸ್ಟ್ರೆಸ್ ಮಾಡಿ ಮತ್ತಷ್ಟು ಅರ್ಥ ಆಗೋ ರೀತಿಯಲ್ಲಿ ಕೊಡ್ತೇನೆ. 3ನೇ, ಹಾಗಾಗಿ ಆಪ್ಷನ್ ನಂಬರ್ 4th one ಇಸ್ ದ ರೈಟ್ ಆಗಿರುತ್ತೆ. ಧನ್ಯವಾದಗಳು.